ಯಂಗ್ ಇಂಡಿಯಾ ಕಂಪನಿಗೆ ಡಿಕೆ ಬ್ರದರ್ಸ್ ಇಂದ ದೇಣಿಗೆ ವಿಚಾರವಾಗಿ ದೇಣಿಗೆ ಕೊಟ್ರೆ ತಪ್ಪೇನು, ವೈಟ್ ಹಣ ಕೊಟ್ರೆ ತಪ್ಪೇನಿದೆ ಅನ್ನೋ ಪ್ರಶ್ನೆಯನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಬಾಂಡ್ನಲ್ಲಿ ಬಿಜೆಪಿಯವರು 13,000 ಕೋಟಿ ಪಡೆದಿದ್ರು. ಬಿಜೆಪಿಯವರು ಇಡಿಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇಡಿ ಹದ್ದು ಮೀರಿ ಹೋಗಿದೆ ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ಅಜಿತ್ ಪವಾರ್ಗೆ ಕ್ಲೀನ್ ಚೀಟ್ ಕೊಟ್ಟು ಡಿಸಿಎಂ ಮಾಡಿದ್ರು. ಬಿಜೆಪಿ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ. ವೈಟ್ ಮನೆ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಕಟ್ಟಾದ ಮೇಲೆ ಅವ್ರ ಹತ್ರ ಹಣ ಮಿಕ್ಕಿರುತ್ತಲ್ಲ ಅದನ್ನು ಕೊಟ್ಟಿರ್ತಾರೆ. ಕೊಟ್ಟರೆ ತಪ್ಪೇನಿದೆ? ಈಗ ಬಿ ಜೆ ಪಿಯವರು 13,000 ಕೋಟಿ ವಸೂಲು ಮಾಡಿಲ್ವಾ ಅವ್ರ ಪಕ್ಷಕ್ಕೆ? ಇದರಿಂದ ಬಾಂಡ್ಸಲ್ಲಿ, ಎಲೆಕ್ಟ್ರಲ್ ಬಾಂಡ್ಸಲ್ಲಿ 13,000 ಕೋಟಿ ತೊಗೊಂಡಿಲ್ವಾ? ತೊಗೊಂಡ್ರ ಇಲ್ವಾ? ಅದರಲ್ಲೂ ಐ ಟಿ, ಇ ಡಿ, ಇನ್ಕಮ್, CBI ಕೇಸ್ಗಳು ಹಾಕಿದ್ದ ಸಂಸ್ಥೆಗಳಿಂದಾನೇ ಎಷ್ಟು ಕೋಟಿ ವಸೂಲು ಮಾಡ್ಕೊಂಡಿದ್ದಾರೆ ಇವರು? ಮಾಡಿಲ್ವಾ? ಏನು ಇವರು ವೈಟ್ ಮನೆ ಕೊಟ್ಟಿದ್ದಾರೆ, ತಪ್ಪೇನಿದೆ ಅದರಲ್ಲಿ? ಸೊ ಪರಮೇಶ್ವರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಅವರು ನೆನ್ನೆ ಒಂದು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಕೂಡ ಒಂದಷ್ಟು ಚರ್ಚೆ ಆಗ್ತಿರುವಂಥದ್ದು. ಅಂದರೆ 40 ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆ ಅನ್ನುವಂಥ ವಿಚಾರವನ್ನೇ BJP ಅವರು ಅಸ್ತ್ರವನ್ನಾಗಿ ಕೂಡ ಈಗ ಬಳಸ್ಕೊಳ್ತಾ ಇರುವಂಥದ್ದು. ಈಗ ಆ ವಿಚಾರದಲ್ಲಿ ನೀವು ಪರಮೇಶ್ವರ್ ಅವ್ರನ್ನೇ ಕೇಳಿದರೆ ಕರೆಕ್ಟಾಗಿ ಕ್ಲಾರಿಫೈ ಮಾಡ್ತಾರೆ. ಆದರೆ ಇನ್ನು ಒಂದು ಮಾತು ನಾನು ಹೇಳೋದೇನೆಂದರೆ, BJP ಉದ್ದೇಶ, BJP ಸರ್ಕಾರದ ಉದ್ದೇಶ ಸರಿಯಿಲ್ಲ. ಸುಮಾರು 11 ವರ್ಷಗಳಿಂದ ದೇಶದಲ್ಲಿ ಇಡಿಯನ್ನು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟನ್ನು, CBIನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಕೂಡ ಸುಪ್ರೀಂ ಕೋರ್ಟು, ಇವತ್ತು ಪೇಪರಲ್ಲಿ ಓದಿದೆ, ಇಡಿ ಹದ್ದು ಮೀರಿ ಹೋಗ್ತಾ ಇದೆ, ಎಲ್ಲೇ ಮೀರಿ ಹೋಗ್ತಾ ಇದೆ ಅಂತೇಳಿ ಪದೇ ಅವರು ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಆಮೇಲೆ ದೇಶದಲ್ಲಿರ್ತಕ್ಕಂಥ, ವಿಪಕ್ಷದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಅವ್ರ ಮೇಲೆ ಏನೇನೋ ED ಕೇಸು, IT ಕೇಸು, CBI ಎಲ್ಲ ಇತ್ತು. ಅವ್ರ ಪಕ್ಷಕ್ಕೆಲ್ಲರನ್ನೂ ಸೇರಿಸ್ಕೊಂಬಿಟ್ರು, ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಸೇರಿಸ್ಕೊಂಬಿಟ್ಟು ಅವರಿಗೆಲ್ಲ ಒಬ್ಬರು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಅಸ್ಸಾಮಲ್ಲಿ, ಇನ್ನೊಬ್ಬರು ವಿರೋಧ ಪಕ್ಷ ಸ್ಥಾನ ಕೊಟ್ಟಿದ್ದಾರೆ. ಎಲ್ಲಿ ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ. ಇಲ್ಲಿ ಛಗನ್ ಭುಜ್ಬಲ್ ಅಂತ ಮುಖ್ಯಮಂತ್ರಿ ಆಗಿದ್ದರು, ಮಾಜಿ ಮುಖ್ಯಮಂತ್ರಿ, ಅವ್ರ ಮೇಲೆ ಕೇಸುಗಳಿತ್ತು. ನೆನ್ನೆ ಅವರು ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಬಿಟ್ರು. ಅಜಿತ್ ಪವಾರ್ ಅವ್ರ ಮೇಲೆ ಕೇಸುಗಳಿತ್ತು, ಎಲ್ಲ ಕ್ಲೀನ್ ಚೀಟ್ ಕೊಟ್ಟು ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಆಮೇಲೆ ಅದೇ ರೀತಿ ಅಶೋಕ್ ಚವಾಣ್ ಅವ್ರ ಮೇಲೂ ಕೇಸುಗಳಿತ್ತು, ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಎಲ್ಲ ಕ್ಲೀನ್ ಚೀಟ್ ಎಲ್ಲ ಕೊಟ್ಬಿಟ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.